ವಿಧಾನಮಂಡಲ ಅಧಿವೇಶನ ಇಂದು ಮುಂದುವರಿಯಲಿದೆ. ನಿನ್ನೆ ಆರಂಭವಾದ ಅಧಿವೇಶನದಲ್ಲಿ ಗದ್ದಲದ ಮಧ್ಯೆಯೇ ಸಿಎಂ ಯಡಿಯೂರಪ್ಪ ಮೂರನೇ ಬಾರಿ ಬಹುಮತ ಸಾಬೀತು ಮಾಡಿದರು. ಈ ಮೂಲಕ ಮುಂದಿನ 6 ತಿಂಗಳು ಸರ್ಕಾರ ಸೇಫ್ ಅನ್ನೋದು ಸ್ಪಷ್ಟವಾದಂತಾಗಿದೆ. ಇದೇ ವೇಳೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ಅವಕಾಶ ಸಿಗದಿದ್ದರಿಂದ ಕಾಂಗ್ರೆಸ್ ಸಭಾತ್ಯಾಗ ಮಾಡಿತ್ತು. ಇಂದು ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಕಾಂಗ್ರೆಸ್ ಇನ್ನೂ ನಿರ್ಧರಿಸಿಲ್ಲ. ಜೆಡಿಎಸ್ ಅಂತೂ ವಿಧಾನಸೌಧದ ಹತ್ತಿರಕ್ಕೂ ಸುಳಿದಿಲ್ಲ. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಇಂದು ಕಲಾಪಕ್ಕೆ ಬಂದ್ರೆ ಕೋಲಾಹಲ ಗ್ಯಾರಂಟಿ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದರಿಂದ. ಅರವಿಂದ್, ವಿಧಾನಮಂಡಲ ಅಧಿವೇಶನ ನಿನ್ನೆ ಮೊದಲ ದಿನ ಸಾಕಷ್ಟು ಕೋಲಾಹಲ ಎಬ್ಬಿಸಿತ್ತು. ಇವತ್ತು ಎರಡನೇ ದಿನ, ಇವತ್ತು ಏನಾಗಬಹುದು? ಕಾಂಗ್ರೆಸ್ ಏನಾದರೂ ಪಾಲ್ಗೊಳ್ಳುತ್ತಾ? ಹೇಗೆ ಅಶ್ವೇತ, ಏನಂದ್ರೆ ನಿನ್ನೆ ಬೆಳಿಗ್ಗೆ ಏನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇವತ್ತು ಮಾತ್ರ ಅಂದ್ರೆ ನಿನ್ನೆ ಮಾತ್ರ ನಾವು ಮೊದಲ ದಿನ ಆದ್ದರಿಂದ ವಿಧಾನಸಭಾ ಅಧಿವೇಶನದಲ್ಲಿ ಪಾಲ್ಗೊಳ್ತೇವೆ. ಮತ್ತೆ ನಾಳೆಯಿಂದ ಏನ್ ನಡೀತೆ ಅಂದ್ರೆ ಇವತ್ತಿನಿಂದ ಏನ್ 10 ದಿನಗಳ ಕಾಲ ನಡೆಯುತ್ತೆ ಅದರ ಬಗ್ಗೆ ಪಾಲ್ಗೊಳ್ಳುವ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ 9:00ವರೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ಇಂದಿನಿಂದ ವಿಧಾನಸಭೆ ಅಧಿವೇಶನದಲ್ಲಿ ಪಾಲ್ಗೊಳ್ಬೇಕೇ ಬೇಡವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ನಿನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಪಾಲ್ಗೊಂಡಾಗ ಗದ್ದಲದ ವಾತಾವರಣ ಏರ್ಪಟ್ಟಿತ್ತು ವಿಧಾನಸಭೆಯಲ್ಲಿ. ಆದ್ರೆ ವಿಧಾನ ಪರಿಷತ್ನಲ್ಲಿ ಕಲಾಪ ಸುಗಮವಾಗಿ ನಡೆದಿತ್ತು. ಅದು ಇಂದಿಗೆ ಮುಂದೂಡಿತ್ತು. ಆದ್ರೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರೇನಿದ್ದಾರೆ ವಿರೋಧ ಪಕ್ಷದ ನಾಯಕರು, ಅವರು ಸುಪ್ರೀಂ ಕೋರ್ಟ್ ಸ್ಪೀಕರ್ ಹಾಗೂ ಸಿಎಂ ವಿರುದ್ಧ ಕಟ್ಟು ಶಬ್ದದಲ್ಲಿ ಬೈದಿರೋದ್ರಿಂದ ಹೀಗಾಗಿ ಅದರ ಮೇಲಿನ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ಕೋರಿದ್ರು. ಅವಕಾಶ ನೀಡದ ಕಾರಣ ಕೋಲಾಹಲ ಆಗಿತ್ತು. ಮತ್ತೆ ವಿಧಾನಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆಯನ್ನ ನಡೆಸಿದ್ರು. ಹೀಗಾಗಿ ಇಂದು ಕೂಡ ವಿಧಾನಸಭಾ ಅಧಿವೇಶನ ಮುಂದುವರಿಯುತ್ತೆ. ಆದ್ರೆ ಜೆಡಿಎಸ್ ಈ ಹಿಂದೆಯೇ ಸ್ಪಷ್ಟವಾಗಿ ತಿಳಿಸಿರೋ ಕಾರಣ ವಿಧಾನಸಭಾ ಅಧಿವೇಶನವನ್ನ ನಾವು ಬಹಿಷ್ಕರಿಸ್ತೀವಿ, ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿದ ಕಾರಣ ಜೆಡಿಎಸ್ ನ ಯಾವೊಬ್ಬ ಸದಸ್ಯನು, ವಿಧಾನಸಭೆ ಸದಸ್ಯರಾಗ್ಲಿ ವಿಧಾನ ಪರಿಷತ್ ಸದಸ್ಯರಾಗ್ಲಿ ಯಾವೊಬ್ಬ ಸದಸ್ಯನು ಕೂಡ ವಿಧಾನಸಭೆಯತ್ತ ಸುಳಿದಿಲ್ಲ. ಆದ್ರೆ ಕಾಂಗ್ರೆಸ್ ಮಾತ್ರ ಯಾವುದೇ ನಿರ್ಧಾರವನ್ನ ಸ್ಪಷ್ಟವಾಗಿ ಹೇಳಿರ್ಲಿಲ್ಲ. ನಿನ್ನೆ ಶಾಸಕಾಂಗ ಸಭೆ ನಡೆಸಿ ಇವತ್ತು ಮಾತ್ರ ಪಾಲ್ಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಇಂದಿನಿಂದ ಪಾಲ್ಗೊಳ್ಳುವ ಬಗ್ಗೆ, ಇಂದಿನಿಂದ ಉಳಿದ 9 ದಿನಗಳ ಕಾಲ ಏನು ಅಧಿವೇಶನ ನಡೆಯುತ್ತೆ ಈ ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಇವತ್ತು ಬೆಳಿಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಇಂದು ಕೂಡ ಒಂದು ವೇಳೆ ಕಾಂಗ್ರೆಸ್ ಏನಾದ್ರೂ ಭಾಗವಹಿಸಿದ್ರೆ ಅದು ಪಟ್ಟು ಸಡಿಲಿಸಲ್ಲ. ಹೀಗಾಗಿ ಏನು ಸ್ಪೀಕರ್ ಹಾಗೂ ಸಿಎಂ ವಿರುದ್ಧ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಏನು ಕೇಳ್ಕೊಂಡಿದ್ರು ಅದನ್ನು ಕೂಡ ಇವತ್ತು ಮುಂದುವರಿಸುತ್ತೆ. ಹೀಗಾಗಿ ಇವತ್ತು ಕೂಡ ಗದ್ದಲದ ಕೋಲಾಹಲದ ವಾತಾವರಣ ಏರ್ಪಟ್ಟ ಸಾಧ್ಯತೆಗಳೇ ಜಾಸ್ತಿ ಇದೆ. ಶ್ವೇತಾ, ಓಕೆ, ಒಂದು ವೇಳೆ ಕಾಂಗ್ರೆಸ್ ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡ್ರೆ ಕೋಲಾಹಲ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಬಿಜೆಪಿ ಇದಕ್ಕೆ ಯಾವ ರೀತಿ ಸಜ್ಜಾಗ್ತಾ ಇದೆ ಉತ್ತರವನ್ನ ಕೊಡೋದಕ್ಕೆ? ಬಿಜೆಪಿಯವರು ಕೂಡ ಈ ಹಿಂದೆ ಸಿಎಂ ಅವರು ಯಾವುದೇ ವಿಷಯವನ್ನಾಗ್ಲಿ ಮುಕ್ತವಾಗಿ ಚರ್ಚೆಗೆ ಆಹ್ವಾನ ನೀಡ್ತೇನೆ, ಮುಕ್ತವಾಗಿ ಚರ್ಚಿಸಬಹುದು ಅಂತ ಹೇಳಿತ್ತು. ಅದೇ ಕಾರಣದಿಂದ ನಿನ್ನೆ ಕೂಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡಿತ್ತು. ಆದ್ರೆ ಸಿಎಂ ಹಾಗೂ ಸ್ಪೀಕರ್ ವಿರುದ್ಧ ಚರ್ಚೆಗೆ ಅವಕಾಶ ನೀಡದ ಕಾರಣ ಕಾಂಗ್ರೆಸ್ ಕೋಲಾಹಲ ಎಬ್ಬಿಸಿತ್ತು, ಧರಣಿಯನ್ನ ನಡೆಸಿತ್ತು. ಮತ್ತೆ ವಿಧಾನಸಭಾ ಅಧಿವೇಶನವನ್ನ ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಹೀಗಾಗಿ ಇಂದು ಕೂಡ ಭಾಗವಹಿಸುತ್ತೆ. ಆದ್ರೆ ಕಾಂಗ್ರೆಸ್ ಅನ್ನು ಪಟ್ಟು ಬಿಡಲ್ಲ. ಇವರ ವಿರುದ್ಧ ಏನು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಆ ಆದೇಶದ ಮೇಲೆ ಚರ್ಚೆಗೆ ಅವಕಾಶ ನೀಡಲೇಬೇಕು ಅನ್ನೋ ಕಾರಣಕ್ಕಾಗಿ ಅವರು ಹಠ ಹಿಡಿಯೋ ಕಾರಣ. ಹೀಗಾಗಿ ವಿಧಾನಸಭೆ ಇವತ್ತು ಕೂಡ ಅಧಿವೇಶನ ನಡೆಯೋದು ಕಷ್ಟವೇ ಸರಿ. ಶ್ವೇತಾ, ಓಕೆ, ಧನ್ಯವಾದಗಳು ಅರವಿಂದ್ ಬಿರಾದರ್ ನಿಮ್ಮೆಲ್ಲ ಮಾಹಿತಿಗಾಗಿ.